ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಟಿಕೆಟ್ ದರ ಏರಿಕೆಯಾಗಿದೆ. ಹಾಗಾಗಿ ಪ್ರಾಣಿ ಪ್ರಿಯರಿಗೆ ಇದು ದರ ಏರಿಕೆಯ ಶಾಕ್ ನೀಡಿದಂತಾಗಿದೆ. ಆಗಸ್ಟ್ 1ರಿಂದ ಟಿಕೆಟ್ ದರದಲ್ಲಿ 20% ಅಷ್ಟು ಹೆಚ್ಚಳ ಆಗಲಿದೆ. ವಯಸ್ಕರಿಗೆ ಟಿಕೆಟ್ ದರ 100ರಿಂದ 120 ರೂಪಾಯಿಗೆ ನಿಗದಿಯಾಗಿದೆ. ಇನ್ನು ಮಕ್ಕಳಿಗೆ ಟಿಕೆಟ್ ದರ 50ರಿಂದ 60 ರೂಪಾಯಿಗೆ ನಿಗದಿಯಾಗಿದೆ. ಹಿರಿಯ ನಾಗರಿಕರಿಗೆ 60ರಿಂದ 70 ರೂಪಾಯಿಗಷ್ಟು ನಿಗದಿಯಾಗಿರುವಂಥದ್ದು. ವಾರದ ಕೊನೆಯ ದಿನ ಸಫಾರಿ ಕಾಂಬೋ ಏನಿತ್ತು ಅದು 400ರಿಂದ 420 ರೂಪಾಯಿಗೆ ಏರಿಕೆಯಾಗಿದೆ. ಬನ್ನೇರುಘಟ್ಟ ಉದ್ಯಾನವನದ ಇಡಿ ಸೂರ್ಯಸೇನ್ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಾಣಿ ಪ್ರಿಯರಿಗೆ ಇದು ಒಂದು ರೀತಿ ದರ ಏರಿಕೆಯ ಶಾಕ್ ಅಂತ ಹೇಳ್ಬೋದು. ಸರ್ಕಾರ ಇನ್ನು ಉಚಿತವಾಗಿ ಗ್ಯಾರಂಟಿ ಅಂತ ಹೇಳಿ ನೀಡುವಂಥದ್ದು ಇನ್ನು ಬೇರೆ ಮಾರ್ಗದಲ್ಲಿ ದುಡ್ಡನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಗಮನಿಸ್ತಾ ಹೋಗೋದಾದರೆ ಇನ್ನು ಪಾರ್ಕ್ ಆಗಿರ್ಬೋದು, ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಮಾಡುವಂಥದ್ದು. ಅದೇ ರೀತಿ ಆಗಸ್ಟ್ 1ರಿಂದ ಟಿಕೆಟ್ ದರದಲ್ಲಿ 20% ಹೆಚ್ಚಳವನ್ನು ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಕೂಡ ಮಾಡಿತ್ತು ಸರ್ಕಾರ. ಇದೀಗ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೋರ್ಡ್ ನೋಡ್ಕೋಬಹುದು. ವೀಕ್ ಡೇಸೇ ಪ್ರೈಸ್ ಬೇರೆ ಇದೆ, ವೀಕೆಂಡಲ್ಲೇ ಪ್ರೈಸ್ ಬೇರೆ ಇದೆ. ಆಲ್ರೆಡಿ ಚೇಂಜಸ್ ಇದೆ, ಮತ್ತಿನ್ನೇಕ್ ಹೊಸ ಚೇಂಜಸ್ ಅಂತ. ಸೊ ಮಾಡ್ತಿಲ್ಲ. ಆಮೇಲೆ ಪ್ರಾಣಿಗಳು ಕಾಣಿಸಿದ್ರೆ ತೋರಿಸ್ತಾರೆ, ಇಲ್ಲ ಅಂದ್ರೆ ಬಂದ್ಬಿಡ್ಬೇಕು ಅಷ್ಟೇ. ಅದು ಎಕ್ಸ್ಟ್ರಾ ಪೇ ಮಾಡಿದ್ರದ್ದು ಎಲ್ಲ ಹೋಗುತ್ತೆ ನಾವು ಕೊಟ್ಟಿರೋದು ಅಮೌಂಟ್. ಇಲ್ಲ ವೇಟ್ ಮಾಡಿಸಿ ನಮ್ಗೇನಾದ್ರು ತೋರಿಸ್ತಾರ, ಇಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಿದ್ದೀರಾ ಒಂದು 20 ನಿಮಿಷ, ನಾ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಒಂದು 10 ನಿಮಿಷ ಏನಾದರೂ ವೇಟ್ ಮಾಡಿಸಲ್ಲ. ಇದ್ರೆ ತೋರಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಅದು ಎಲ್ಲ ಟೈಮಲ್ಲೂ ಕಾಣಿಸಲ್ಲ. ಸೊ ಏನು ಬೇಡ, ಪ್ರೈಸ್ ಇನ್ಕ್ರಿಮೆಂಟ್ ಎಲ್ಲ ಕಡೆನೂ ಆಗ್ತದೆ. ಇಲ್ಲೇನು ಬೇಡ, ಆಲ್ರೆಡಿ ಇದೆ ಅಲ್ವಾ. ವೀಕೆಂಡ್ ವೀಕ್ ಡೇಸ್ ಡಿಫ್ರೆನ್ಸೇ ಕಾಣಿಸ್ತಿದೆ, ಇಲ್ಲಿ ತುಂಬ ಬೇಡ. ಯಾವುದೇ ಪ್ರೈಸ್ ಇನ್ಕ್ರೀಸ್ ಮಾಡಿದರೂ ಈಗಿನ ದಿನದಲ್ಲಿ ತೊಂದರೆನೇ, ಯಾಕಂದರೆ ಎಲ್ಲ ಕಡೆ ಪ್ರೈಸ್ ಏರಿ ಕೂತಿದೆ. ಸೊ ಇಲ್ಲಿ ಏರಿಸ್ತಿರೋ ವಿಚಾರ ಜನರ ಮುಂದೆ ಇಡಬೇಕು. ಯಾಕೆ ಏರಿಸ್ತಾ ಇದ್ದಾರೆ, ಇದರಿಂದ ಹೊಸದೇನು ಸವಲತ್ತು ಕೊಡ್ತಾ ಇದ್ದಾರೆ, ಇದು ಪ್ರಾಣಿಗಳ ಸದುಪಯೋಗಕ್ಕೆ ಅಥವಾ ಮೃಗಾಲಯ ಇನ್ನೊಂದು ಸ್ವಲ್ಪ ಉದ್ಧಾರ ಮಾಡೋಕ್ಕೆ ಏನಾದರೂ ಇದ್ದರೆ ಸ್ವಾಗತ. ಈಗಾಗಲೇ ಬೆಲೆ ಏರಿಕೆ ಆಗಲೇ ಜನರಲ್ಲಿ ಭಾಳ ತೊಂದರೆ ಕೊಟ್ಟಿದೆ. ಈ ಬೆಲೆ ಏರಿಕೆಯಿಂದ ಜನರಿಗೆ ಇನ್ನೊಂದು ಸ್ವಲ್ಪ ತ್ರಾಸು ಕೊಟ್ಟಂಗಾಗುತ್ತೆ. ಹಾಗಾಗಿ ಬೆಲೆ ಏರಿಕೆ ಮಾಡಬಾರ್ದು. ಬಂದು ನೋಡುವ ಜನ ಸಹಿತ ಸಂತೋಷ ಪಡುವಂತ ಆಗಬೇಕು. ಈ ಬೆಲೆ ಏರಿಕೆ ಸಂತೃಪ್ತಿ ಸರ್ಕಾರಕ್ಕೆ ಆಗಿತ್ತು ಅಂತ ಗೊತ್ತಿಲ್ಲ, ಆದರೆ ಜನಕ್ಕಂತೂ ತೊಂದರೆ ಆಗುತ್ತೆ.